ಬೆಂಗಳೂರಲ್ಲಿ ಪೊಲೀಸರು ಏನೇ ಪ್ರಯತ್ನ ಮಾಡಿದರೂ ಕೂಡ ವೀಲಿಂಗ್ ಪುಂಡರಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೆಚ್ಚಾಗ್ತಾನೆ ಇದೆ ದಿನದಿಂದ ದಿನಕ್ಕೆ ವೀಲಿಂಗ್ನ ಹಾವಳಿ. ಆಂಬುಲೆನ್ಸ್ ಒಂದನ್ನು ತಡೆದು ವೀಲಿಂಗ್ ಮಾಡಿದ್ದಾರೆ ಯಶವಂತಪುರ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಆಂಬುಲೆನ್ಸ್ ಅಲ್ಲಿ ರೋಗಿಯೊಬ್ಬ ಪರದಾಡ್ತಾ ಇದ್ರೆ ಆಂಬುಲೆನ್ಸ್ನ ಮುಂಭಾಗದಲ್ಲಿ ಈ ಪುಂಡರು ವೀಲಿಂಗ್ ಮಾಡ್ತಾ ಇದ್ರು. ಸೈರನ್ ಹಾಕಿದ್ರು, ಹಾರ್ನ್ ಮಾಡಿದ್ರು, ತಂಪಾಡಿಗೆ ತಾವು ವೀಲಿಂಗ್ ಮಾಡ್ತಾ ಹೋಗ್ತಾ ಇದ್ರು. ಯಶವಂತಪುರದಲ್ಲಿ ನಡೆದಿರುವಂಥ ಘಟನೆ ಇದು. ತುರ್ತು ಪರಿಸ್ಥಿತಿಯಲ್ಲಿದ್ದರು ರೋಗಿ, ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗ್ತಾ ಇತ್ತು. ಆಂಬುಲೆನ್ಸ್ ಅಲ್ಲಿ ಸೈರನ್ ಹಾಕಲಾಗ್ತಾ ಇದೆ. 4 ಮಂದಿ ಯುವಕರು ವೀಲಿಂಗ್ ಮಾಡ್ತಾ ಇದ್ದಾರೆ. ಇವರಿಗೆ ವೀಲಿಂಗ್ ಮಾಡುವಂತ ಚಟ ಅಷ್ಟಿದ್ರೆ ಯಾವುದಾದ್ರೂ ಡಿವೈಡರಿಗೋ ಗೋಡೆಗೋ ಗುದ್ದಿ ಸಾಯ್ಬೇಕು. ಅದನ್ನು ಬಿಟ್ಟು ನಡು ರಸ್ತೆಯಲ್ಲಿ ಈ ರೀತಿ ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಇವರಿಗೆ ಪಾಠ ಕಲಿಸೋರು ಯಾರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಇದು ಆಂಬುಲೆನ್ಸ್ ಅಲ್ಲಿ ಕೂತವರು ರೆಕಾರ್ಡ್ ಮಾಡಿರೋದು. ಈ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಆಂಬುಲೆನ್ಸ್ ಅನ್ನು ತಡೀತಾ ಇದ್ದಾರೆ, ಸೈರನ್ ಕೇಳಿಸ್ತಾ ಇದೆ ಆಂಬುಲೆನ್ಸ್ ಇದ್ದು, ಆದ್ರೂ ದಾರಿ ಬಿಡ್ತಾ ಇಲ್ಲ. 4 ಮಂದಿ ಯುವಕರು, ಒಂದು ಡಿಯೋ ಇದೆ, ಮತ್ತೊಂದು ಬೈಕ್ ಇದೆ. ಈ 2 ದ್ವಿಚಕ್ರ ವಾಹನದಲ್ಲಿ ಈ ರೀತಿ ವೀಲಿಂಗ್ ಮಾಡ್ತಾ ಇರೋದು. ನಾಳೆ ಇವರು ಬಿದ್ದು ಕೈಕಾಲು ಸೊಂಟ ಮುರ್ಕೊಂಡ್ರು ಅದೇ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇವುಗಳನ್ನ. ಈ ಪ್ರಾಣಿಗಳಿಗೆ ವೀಲಿಂಗ್ ಮಾಡುವಂತ ಚಟ, ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡುವಂತ ಚಟ ಇವರಿಗೆ. ನೋಡ್ತಾ ಇದ್ದೀರಿ ಆಂಬುಲೆನ್ಸ್ನ ಒಳಗಿನ ದೃಶ್ಯ ಇದು. ಆಂಬುಲೆನ್ಸ್ ಅಲ್ಲಿ ತುರ್ತು ಸ್ಥಿತಿಯಲ್ಲಿರುವಂತ ರೋಗಿಯನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಅವರು ಒದ್ದಾಡ್ತಾ ಇದ್ದಾರೆ ಪ್ರಾಣ ಉಳಿಸಿಕೊಳ್ಳೋದಕ್ಕೆ. ಅಲ್ಲಿ ವೀಲಿಂಗ್ ಮಾಡ್ತಾ ಇರುವಂತ ಪ್ರಾಣಿಗಳಿದಾವಲ್ಲ, ಅವುಗಳ ತಂದೆ ತಾಯಿಗೆ ನಾಳೆ ಇಂಥದ್ದೇ ಸ್ಥಿತಿ ಬರಬೇಕು, ಆಗ ಬುದ್ಧಿ ಬರುತ್ತೆ. ಇಂಥದೇ ಸ್ಥಿತಿ ಬರಬೇಕು. ಆಂಬುಲೆನ್ಸ್ ಅಲ್ಲಿ ನರಳಾಡ್ತಾ ಇದ್ರೆ ಎದುರಿನಲ್ಲಿ ಇನ್ಯಾರೋ ಇದೇ ರೀತಿ ವೀಲಿಂಗ್ ಮಾಡ್ತಾ ಹೋಗ್ತಾ ಇರಬೇಕು. ತಮ್ಮವರು ಯಾರಾದರೂ ಇದ್ರೆ ಆಗ ಗೊತ್ತಾಗತ್ತೆ ಕಷ್ಟ ಏನು, ತೀವ್ರತೆ ಏನು ಅಂತ. ಇನ್ನು ಆ ಪ್ರಾಣಿಗಳ ಮುಖವನ್ನ ನೋಡ್ತಾ ಇದ್ದೀರಿ. ಇವುಗಳೇ ಆ ಪ್ರಾಣಿಗಳು, ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂಥ ಪ್ರಾಣಿಗಳು. ನಮ್ಮ ಬೆಂಗಳೂರಿನ ಪೊಲೀಸರು ಎಲ್ಲಾದ್ರೂ ಅವರಿಗೆ ಕಣ್ಣು ಏನಾದರೂ ಕರೆಕ್ಟಾಗಿ ಕಾಣಿಸ್ತಾ ಇದ್ರೆ, ಪೊಲೀಸ್ ವ್ಯವಸ್ಥೆಗೆ ಕಣ್ಣೇನಾದರೂ ಕಾಣಿಸ್ತಾ ಇದ್ರೆ ಇವುಗಳನ್ನ ಹಿಡ್ಕೊಂಡು ಬಂದು ಪಾಠ ಕಲಿಸಬೇಕು ಅವುಗಳಿಗೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಪೊಲೀಸರು ಹೇಳುತ್ತಾರೆ ನಾವು ಇದಕ್ಕೆ ಬ್ರೇಕ್ ಹಾಕ್ತೀವಿ ಅಂತ. ಯಾರನ್ನೋ ಹಿಡ್ಕೊಂಡು ಬರ್ತಾರೆ, ಫೋಟೋ ತೆಗಿಸ್ತಾರೆ, ಮತ್ತದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನಾವು ಪಾಠ ಕಲಿಸ್ತೀವಿ ಅಂತ ಬೆನ್ನು ತಟ್ಕೊಳ್ತಾರೆ ಪೊಲೀಸರು. ಬಟ್ ಇದನ್ನ ಬ್ರೇಕ್ ಹಾಕೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ, ಎಂತ ಸ್ಥಿತಿ ಇದು ಬೆಂಗಳೂರಲ್ಲಿ ಅಂತ. ರಕ್ಷಿತ್, ಪೊಲೀಸರು ಈ ವೀಲಿಂಗ್ ಪುಂಡರನ್ನ ಮಟ್ಟ ಹಾಕೋದ್ರಲ್ಲಿ ಕಂಪ್ಲೀಟ್ ಆಗಿ ವಿಫಲವಾಗಿರೋದಕ್ಕೆ ಇದೊಂದು ನೈಜ ಉದಾಹರಣೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು 4ನೇ ತಾರೀಕು ಬೆಳಗಿನ ಜಾವ ನಡೆದಿರುವಂತಹ ಘಟನೆ. ಒಂದು ರೋಗಿಯನ್ನ ಆಂಬುಲೆನ್ಸ್ ಅಲ್ಲಿ ಕರೆದುಕೊಂಡು ಹೋಗ್ತಿರ್ತಾರೆ. ಆತನಿಗೆ ಉಸಿರಾಟದ ತೊಂದರೆ ಇರುತ್ತೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಹೇಳಿ ಆಂಬುಲೆನ್ಸ್ ಚಾಲಕ ಗೊರಗುಂಟೆಪಾಳ್ಯ ಸಿಗ್ನಲ್ ಇಂದ ವೇಗವಾಗಿ ಯಶವಂತಪುರ ಕಡೆ ಬರ್ತಾ ಇರ್ತಾನೆ. ಈ ವೇಳೆ ಗೊರಗುಂಟೆಪಾಳ್ಯದಿಂದ ರೈಲ್ವೆ ಸ್ಟೇಷನ್ ಅಂದ್ರೆ ಯಶವಂತಪುರದ ರೈಲ್ವೆ ಸ್ಟೇಷನ್ ವರೆಗೂ ಕೂಡ ಈ 2 ಬೈಕ್ ಇದ್ದಂತಹ ಪುಂಡರು ವೀಲಿಂಗ್ ಮಾಡ್ತಾ ಆ ಒಂದು ಆಂಬುಲೆನ್ಸ್ಗೆ ಸರಿಯಾಗಿ ದಾರಿಯನ್ನು ಕೊಡೋದಿಲ್ಲ. ಮೊದಲು ಹಾರ್ನ್ ಅನ್ನ ಹೊಡಿತಾರೆ, ಮತ್ತೆ ಆಂಬುಲೆನ್ಸ್ ಸೈರನ್ ಕೂಡ ಕಂಟಿನ್ಯೂಸ್ ಆಗಿ ಆನ್ ಇರುತ್ತೆ. ನಂತರದಲ್ಲಿ ಈತ ಆ ಒಂದು ವಾಕಿ ಟಾಕಿಯಲ್ಲಿ ಅನೌನ್ಸ್ ಕೂಡ ಮಾಡ್ತಾನೆ, ಅರ್ಜೆಂಟ್ ಆಗಿ ಹೋಗ್ಬೇಕು ಬಿಡಿ ಅಂತೇಳಿ. ಆದ್ರೆ ಈ ವೀಲಿಂಗ್ ಮಾಡ್ತಿದ್ದಂತಹ 2 ಪುಂಡರು ಕೂಡ ಆ ಒಂದು ಆಂಬುಲೆನ್ಸ್ಗೆ ದಾರಿಯನ್ನ ಬಿಡೋದಿಲ್ಲ. ಸರಿಸುಮಾರು 2 ಕಿಲೋಮೀಟರ್ ದೂರ ಕೂಡ ಆಂಬುಲೆನ್ಸ್ಗೆ ಅಡ್ಡಲಾಗಿ ಇವರು ವೀಲಿಂಗ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಅನಿವಾರ್ಯವಾಗಿ ಆ ಚಾಲಕ ಈ ಇಬ್ಬರ ವೀಲಿಂಗ್ ದೃಶ್ಯವನ್ನ ಮೊಬೈಲ್ ಅಲ್ಲಿ ಸೆರೆ ಹಿಡಿತಾ ತಾನು ಪಡ್ತಿರುವಂತಹ ಕಷ್ಟವನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಚಿತ್ರೀಕರಣ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಪೊಲೀಸರು ಇಂತಹ ಘಟನೆಗಳನ್ನ ಯಾವಾಗ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತೋ ಆಗ ಈ ಒಂದು ಗಾಡಿ ಓನರ್ನ ಕರೆದುಕೊಂಡು ಬಂದ್ಬಿಟ್ಟು ಬಿಫೋರ್ ಮತ್ತೆ ಆಫ್ಟರ್ ಅನ್ನೋ ಒಂದು ವಿಡಿಯೋನ ಹಾಕಿ ಅದಕ್ಕೊಂದು ಮ್ಯೂಸಿಕ್ ಅನ್ನ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ಈ ರೀತಿಯಾಗಿ ವೀಲಿಂಗ್ ಮಾಡ್ತಾ ಸಾರ್ವಜನಿಕರಿಗೆ ತೊಂದರೆ ಮಾಡುವಂತಹ ಪುಂಡರಿಗೆ ಸರಿಯಾದಂತಹ ಶಿಕ್ಷೆ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಬೆಂಗಳೂರು ನಗರ ಪೊಲೀಸರು ವಿಫಲವಾಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಇದು ಆಂಬುಲೆನ್ಸ್ಗೆ ಅಡ್ಡವನ್ನಭ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪುಂಡರು ಕೂಡ ಈ ಗಾಂಜಾ ಮತ್ತಲ್ಲಿ ವೀಲಿಂಗ್ ಮಾಡುವಂತಹ ಪರಿಸ್ಥಿತಿ ಕೂಡ ಹೆಚ್ಚಾಗ್ತಾ ಇದೆ. ಗಾಂಜಾದ ಏನು ಧೂಳೇನಿದೆ
ಅದು ಬೆಂಗಳೂರಲ್ಲಿ ಅತಿ ಆಳವಾಗಿ ಹೋಗಿರುವಂತ ಕಾರಣಕ್ಕಾಗಿ ರಾತ್ರಿ ಆದ್ರೆ ಗಾಂಜಾ ಹೊಡ್ಕೊಂಡು ಈ ರೀತಿಯಾಗಿ ಮುಖ್ಯ ರಸ್ತೆಗಳಲ್ಲಿ ವೀಲಿಂಗ್ ಮಾಡುವಂತಹ ಪುಂಡರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನು ಸಂಚಾರಿ ಪೊಲೀಸರು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ತಮ್ಮ ಪೆಟ್ರೋಲಿಂಗ್ ಅನ್ನು ಹೆಚ್ಚು ಮಾಡುವ ಮೂಲಕ ಈ ರೀತಿ ವೀಲಿಂಗ್ ಮಾಡುವಂತಹ ಪುಂಡರನ್ನ ಸರಿಯಾಗಿ ಶಿಕ್ಷೆ ಕೊಡಬೇಕು ಅನ್ನೋದು ಸಾರ್ವಜನಿಕರ ಒಂದು ವಾದವಾಗಿರುವಂತದ್ದು. ರಕ್ಷತ್, ಮುತ್ತಪ್ಪ, ಈ ಬಿಫೋರ್ ಆಫ್ಟರ್ ಈ ಫೋಟೋಗಷ್ಟೇ ಸೀಮಿತವಾಗ್ತಾ ಇದೆಯಾ ಅಂತ ಪೊಲೀಸರ ಕ್ರಮ? ಅದಕ್ಕೆ ಅವರಿಗೆ ಭಯ ಇಲ್ಲ. ಏನಾಗುತ್ತೆ, ಮಹಾನ್ ಫೋಟೋ ಹಾಕ್ತಾರೆ, ನಮಗೆ ಬಿಟ್ಟಿ ಪಬ್ಲಿಸಿಟಿ ಕೊಡ್ತಾರೆ ಅಂತ ಅನ್ಕೊಂಡಿರ್ಬೇಕು ಈ ಪ್ರಾಣಿಗಳು. ಸದ್ಯ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ರಕ್ಷಿತ್. ಯಾಕಂದ್ರೆ ನಾವು ಸಾವಿರಾರು ಈ ರೀತಿಯಾದಂತಹ ಘಟನೆಗಳನ್ನ ಪೊಲೀಸರ ಎದುರಿಗೆ ತರುವಂತಹ ಕೆಲಸವನ್ನ ಮಾಡಿದ್ದೀವಿ. ಈಗಲೂ ಕೂಡ ಕೆಲವೊಂದಿಷ್ಟು ಅಂದ್ರೆ ಒಂದು ಸಮುದಾಯ ಅತ್ಯಂತ ಪ್ರಬಲವಾಗಿರುವಂತಹ ಸಮುದಾಯದ ಏರಿಯಾಗಳಲ್ಲಿ ಪೊಲೀಸರು ಹೋಗೋದಕ್ಕೆ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಈ ವೀಲಿಂಗ್ ಮಾಡುವಂತಹ ಹುಡುಗರು ಏನಾದ್ರು ಒಂದು ಸಮುದಾಯಕ್ಕೆ ಸೇರಿದವರಾದ್ರೆ ಅವರನ್ನ ಹಿಡಿಯೋಕ್ಕೂ ಕೂಡ ಪೊಲೀಸರು ಹಿಂದೇಟು ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಯಲಹಂಕ ಭಾಗದಲ್ಲಿ ಏರ್ಪೋರ್ಟ್ಗೆ ಹೋಗುವಂತಹ ಪ್ರಯಾಣಿಕರು ಪ್ರತಿನಿತ್ಯ ಕೂಡ ಇಂತಹ ವೀಲಿಂಗ್ ಮಾಡುವಂತಹ ಪುಂಡರ ಸಂಖ್ಯೆಯನ್ನ ನೋಡ್ತಾನೆ ಇರ್ತಾರೆ. ಆ ವಿಡಿಯೋಗಳನ್ನ ತೆಗೆದುಬಿಟ್ಟು ಪೋಸ್ಟ್ ಮಾಡುವಂತಹ ಕೆಲಸನ ಮಾಡ್ತಾನೆ ಇರ್ತಾರೆ. ಪೊಲೀಸರು ಆಗಾಗ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಇಂತಹ ಪುಂಡರನ್ನ ಹಿಡಿದು ಬಿಟ್ಟು ಫೋಟೋ ಹಾಕುವಂತ ಕೆಲಸ ಮಾಡ್ತಾರೆ. ಈ ಮನವಿ ಏನಂತಂದ್ರೆ ಸಂಚಾರಿ ಪೊಲೀಸರಿಗೆ ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗಿದೆ. ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡ್ರೆ ಇಂತಹ ಪುಡಿ ರೌಡಿಗಳು ರಸ್ತೆಗೆ ಬಂದು ವೀಲಿಂಗ್ ಮಾಡೋದನ್ನ ಬಿಡ್ತಾರೆ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಆಂಬುಲೆನ್ಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಪುಂಡರು ಈ ರೀತಿಯಾಗಿ ಹಾವಳಿಯನ್ನ ಕೊಡ್ತಾರೆ. ಇದು ಒಂದು ಪೊಲೀಸರಿಗೆ ಎಚ್ಚರಿಕೆ ಗಂಟೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಬಹುಶಃ ಪೊಲೀಸರು ಕ್ರಮ ಕೈಗೊಳ್ಳದೇ ಇದ್ರೆ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಸುತ್ತೆ. ಸಾರ್ವಜನಿಕರ ಸಹನೆ ಎಲ್ಲೇ ಮೀರಿದ್ರೆ ಏನಾಗಬಹುದು ಅನ್ನೋದನ್ನ ಪೊಲೀಸರು ಅರ್ಥ ಮಾಡಿಕೊಳ್ಳಬೇಕಾದಂತ ಅಗತ್ಯ ಇದೆ. ನೋಡ್ತಾ ಇರುವಂತ ನಮಗೆ ಅನಿಸುತ್ತೆ ಆ ಎಕ್ಸ್ಲೇಟರ್ ಹಿಡಿದಂತ ಕೈಯನ್ನ ಕಲ್ಲಲ್ಲಿ ಜಜ್ಜಬೇಕು ಅಂತ ಅನಿಸುತ್ತೆ. ಆ ಆಂಬುಲೆನ್ಸ್ ಅಲ್ಲಿ ಯಾರಾದರೂ ಇದ್ದು ಅವರ ಮನೆಯವರು ಇಂಥ ಸ್ಥಿತಿಯನ್ನು ನಾನು ನೋಡಿದ್ರೆ, ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಬದುಕು ಪ್ರಾಣ ಉಳಿಸಿಕೊಳ್ಳೋದಕ್ಕೆ, ಅವರ ಮನೆಯವ್ರಿಗೆ ಹೆಂಗೆ ಅನಿಸ್ಬೋದು? ಇಂಥವ್ರುಗಳಿಗೆ ಯಾವ ರೀತಿ ಪಾಠ ಕಲಿಸಬೇಕು ಅಂತ ಅನಿಸಬಹುದು? ಪೊಲೀಸರು ಯೋಚನೆ ಮಾಡಬೇಕಾಗಿದೆ. ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಸ್ಥಿತಿ ಬರಬಾರದು ಅಂತಾದ್ರೆ ಪೊಲೀಸರು ಕರೆಕ್ಟ್ ಆಗಿ ಕ್ರಮ ಕೈಗೊಳ್ಳಬೇಕಾದಂತ ಅಗತ್ಯ ಇದೆ ಇಂಥವರ ವಿರುದ್ಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.